ತುಂಬಾ ಜನ ವಿದ್ಯಾರ್ಥಿಗಳು ನನಗೆ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸರ್, ಸೆಕೆಂಡ್ PUC ಎಕನಾಮಿಕ್ಸ್ ನಲ್ಲಿ ಕಡಿಮೆ ಸಮಯದಲ್ಲಿ 100ಕ್ಕೆ 100 ಸ್ಕೋರ್ ಮಾಡ್ಲಿಕ್ಕೆ ಯಾವ ಬುಕ್ ಅನ್ನ ಓದಬೇಕು, ಯಾವ ಬುಕ್ ಬೆಸ್ಟ್ ಇದೆ, ಯಾವ ಬುಕ್ ಈಸಿ ಲ್ಯಾಂಗ್ವೇಜ್ ನಲ್ಲಿ ಇದೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ದಾರೆ. ಸೊ ಬನ್ನಿ ಇವತ್ತು ನಿಮ್ಮ ಈ ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗೆ ಉತ್ತರವನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ನನ್ನ ಈ ಸೆಕೆಂಡ್ PUC ಎಕನಾಮಿಕ್ಸ್ ಬುಕ್ ನಾನು ಲಾಂಚ್ ಮಾಡಿದ್ದೆ. ಈ ಬುಕ್ ಅನ್ನ ಓದಿ ಬನ್ನಿ ನಿಮಗೆ ತಿಳಿಸ್ತೇನೆ. ಇದು ಓನ್ಲಿ ಡಿಜಿಟಲ್ ಬುಕ್, ಇದರದ್ದು ಯಾವುದೇ ಪ್ರಿಂಟಿಂಗ್ ಹಾರ್ಡ್ ಕಾಪಿ ಇರೋದಿಲ್ಲ. ಕೇವಲ ಈ ಒಂದು ಪುಸ್ತಕವನ್ನ ಓದಿ ಕಳೆದ ವರ್ಷ ನೋಡಿ 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಮುತ್ತುರಾಜ್ ಅವರು ಎಕನಾಮಿಕ್ಸ್ ನಲ್ಲಿ ಎಷ್ಟು 97 ಸ್ಕೋರ್ ಮಾಡಿದ್ದಾರೆ. ಎಷ್ಟು 97, ನೂರಾರು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು. ಇನ್ನು ಋತಿಕಾ ಅನ್ನುವಂತಹ ಸ್ಟೂಡೆಂಟ್ ನೋಡಿ ಇದೇ ಬುಕ್ ಅನ್ನ ಓದಿ ಎಕನಾಮಿಕ್ಸ್ ನಲ್ಲಿ 100ಕ್ಕೆ 100 ಸ್ಕೋರ್ ಮಾಡಿದ್ದಾರೆ. ಇನ್ನು ಬಹಳ ಜನ ಇದ್ದಾರೆ. ಇನ್ನ ಪ್ರೈವೇಟ್ ಸ್ಟೂಡೆಂಟ್ ಅಂದ್ರೆ ಇವರು ಡೈಲಿ ರೆಗ್ಯುಲರ್ ಆಗಿ ಕಾಲೇಜ್ಗೂ ಕೂಡ ಹೋಗಿಲ್ಲ, ಜಸ್ಟ್ ನನ್ನ ಕ್ಲಾಸಸ್ ನೋಡಿ ಈ ನನ್ನ ಎಕನಾಮಿಕ್ಸ್ ಬುಕ್ ಅನ್ನ ಓದಿ ಎಕನಾಮಿಕ್ಸ್ ನಲ್ಲಿ 90 ಸ್ಕೋರ್ ಮಾಡಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಡಿಫಿಕಲ್ಟ್ ಇದೆ, ಟಫ್ ಇದೆ ಅಂತಾರೆ, ಆದ್ರೆ ಈ ಒಂದು ಸರಳವಾದಂತಹ ಭಾಷೆಯಲ್ಲಿ ಇರುವಂತಹ ಪುಸ್ತಕವನ್ನ ಓದಿ ಒಬ್ಬ ಪ್ರೈವೇಟ್ ಸ್ಟೂಡೆಂಟ್ 90 ಸ್ಕೋರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸುದೀಪ್ ಅವರು ರೀಸೆಂಟ್ ಆಗಿ ನಿಮ್ಮ 2026ರಲ್ಲಿ ಜನವರಿಯಲ್ಲಿ ನಡೆದಿರುವಂತಹ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಇದೇ ಬುಕ್ ಅನ್ನ ಓದಿ 80ಕ್ಕೆ 80 ಸ್ಕೋರ್ ಮಾಡಿದ್ದಾರೆ. ಅಷ್ಟು ಸುಲಭವಾದ ಸರಳವಾದ ಭಾಷೆಯಲ್ಲಿ ಈ ಒಂದು ಪುಸ್ತಕ ಇದೆ. ಏನಿದೆ ಇದರಲ್ಲಿ ಮುಂದೆ ನಾನು ನಿಮ್ಗೆ ಹೇಳ್ತೀನಿ. ಇನ್ನ ಬಂದು ಕಳೆದ ವರ್ಷ ಬಸವರಾಜ್ ಅನ್ನುವಂತಹ ಒಬ್ಬ ಸ್ಟೂಡೆಂಟ್ ಇದೇ ಪುಸ್ತಕವನ್ನ ಓದಿ ಎಕನಾಮಿಕ್ಸ್ ನಲ್ಲಿ 100ಕ್ಕೆ 99 ಸ್ಕೋರ್ ಅನ್ನ ಮಾಡಿದ್ದಾರೆ. ಇನ್ನ ಸಾವಿತ್ರಿ ಎನ್ನುವಂತಹ ಸ್ಟೂಡೆಂಟ್ ಇವರು ಎಕನಾಮಿಕ್ಸ್ ನಲ್ಲಿ 100ಕ್ಕೆ 95 ಅಂಕವನ್ನ ಗಳಿಸಿದ್ದಾರೆ. ಸೊ ಈ ಎಲ್ಲ ವಿದ್ಯಾರ್ಥಿಗಳು ಓದ್ತಾ ಇರೋದು ಒಂದೇ ಪುಸ್ತಕ, ಅದು ಸೆಕೆಂಡ್ PUC ಎಕನಾಮಿಕ್ಸ್ ಪುಸ್ತಕ. ಇದು ಡಿಜಿಟಲ್ ಬುಕ್, ಇದು ಯಾವುದೇ ಪ್ರಿಂಟ್ ಇಲ್ಲ, ಓನ್ಲಿ ಡಿಜಿಟಲ್ ಬುಕ್. ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಇದನ್ನ ಓದಬಹುದು. ತುಂಬಾ ಬೆಸ್ಟ್ ಆಗಿರುವಂತಹ ಕಲರ್ಫುಲ್ ಆಗಿರುವಂತಹ ಬುಕ್ ಇದೆ. ಸೊ ಈಗ ನೇರವಾಗಿ ಬರೋಣ, ನಮ್ಮ ಸ್ಟೂಡೆಂಟ್ಸ್ ನ ಪ್ರಾಬ್ಲಮ್ಸ್ ಏನು ಪ್ರಾಬ್ಲಮ್ಸ್ ವಿದ್ಯಾರ್ಥಿಗಳು ಈಗ ಫೇಸ್ ಮಾಡ್ತಾ ಇದ್ದಾರೆ. ನಂಬರ್ 1 ನೋಡಿ, ತುಂಬಾ ಪುಸ್ತಕಗಳು ಮಾರ್ಕೆಟ್ ನಲ್ಲಿ ಬಹಳ ಪುಸ್ತಕಗಳಿವೆ. ಆ ತುಂಬಾ ಪುಸ್ತಕಗಳಲ್ಲಿ ತುಂಬಾ ಡಿಫಿಕಲ್ಟ್ ಆಗಿರುವಂತಹ ಭಾಷೆಯಲ್ಲಿ ಅರ್ಥಶಾಸ್ತ್ರವನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಾ ಇಲ್ಲ, ನೆನಪುಳಿತಾ ಇಲ್ಲ, ಸೊ ಎಕ್ಸಾಮ್ಸ್ ಅಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಂಬರ್ 1 ಇದು ನಿಮ್ಮ ಪ್ರಾಬ್ಲಮ್. ಈ ಡಿಫಿಕಲ್ಟ್ ಲ್ಯಾಂಗ್ವೇಜ್ ನಿಂದ ಓದಿದ್ರೆ ಅರ್ಥ ಆಗ್ತಾ ಇಲ್ಲ. ಸೊ ಅವ್ರೇನ್ ಅನ್ಕೊಳ್ತಾ ಇದ್ದಾರೆ, ಅರ್ಥಶಾಸ್ತ್ರ ಡಿಫಿಕಲ್ಟ್ ಇದೆ. ಅರ್ಥಶಾಸ್ತ್ರ ಡಿಫಿಕಲ್ಟ್ ಇಲ್ಲ, ಅದನ್ನ ಸರಿಯಾಗಿ ನಿಮ್ಗೆ ಅರ್ಥ ಮಾಡಿಸೋರು ಬೇಕು. ಇದನ್ನ ನಾನು ಯಾವಾಗ್ಲೂ ಹೇಳ್ತೀನಿ ನನ್ನ ಪ್ರತಿ ಕ್ಲಾಸ್ ನಲ್ಲಿ. ಇನ್ನ ಮೂರನೆಯ ಪ್ರಾಬ್ಲಮ್ ಒಂದು, ಪುಸ್ತಕಗಳಲ್ಲಿ ತುಂಬಾ ವಿವರಣೆ ಕೊಡಲಾಗಿದೆ, ಆದ್ರೆ ಎಕ್ಸಾಮ್ಸ್ ಅಲ್ಲಿ ಏನ್ ಬರಿಬೇಕು ಏನ್ ಬಿಡಬೇಕು ಅಂತ ನಮ್ಮ ಸ್ಟೂಡೆಂಟ್ಸ್ ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಿಮ್ಗೆ ಲಿಮಿಟೆಡ್ ಟೈಮ್ ಇರುತ್ತೆ, 2 ತಾಸು 45 ನಿಮಿಷ ಇರುತ್ತೆ. 4 ಅಂಕದ ಪ್ರಶ್ನೆಗೆ 7 ನಿಮಿಷದಲ್ಲಿ ಉತ್ತರ ಬರೀಬೇಕು ನೀವು. 6 ಅಂಕದ ಪ್ರಶ್ನೆಗೆ 15 ನಿಮಿಷದಲ್ಲಿ ಉತ್ತರ ನಿಮ್ದು ಮುಗಿಬೇಕು. ಇಲ್ಲ ಅಂದ್ರೆ ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ದು ಪೇಪರೇ ಕಂಪ್ಲೀಟ್ ಆಗೋದಿಲ್ಲ. ಪೇಪರ್ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ 100 ಸ್ಕೋರ್ 90+ ಸ್ಕೋರ್ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಸಮಸ್ಯೆ. ಇನ್ನ ಎಷ್ಟೋ ಹೊಸ ಪ್ರಶ್ನೆಗಳು, ಈಗ ಸೆಕೆಂಡ್ PUC ಹೊಸ ಕ್ವಶನ್ ಬ್ಯಾಂಕ್ ಅಂತಲ್ಲ, ಎಷ್ಟೋ ಹೊಸ ಪ್ರಶ್ನೆಗಳು ಹಳೆ ಪುಸ್ತಕಗಳಲ್ಲಿ ಇಲ್ವೇ ಇಲ್ಲ. ಮಾರ್ಕೆಟ್ ನಲ್ಲಿ ಇರುವಂತಹ ಎಷ್ಟು ಪುಸ್ತಕಗಳಲ್ಲಿ ಇಲ್ಲ. ಸೊ ಆ ಕ್ವಶನ್ಸ್ ಗಳನ್ನ ಪ್ರತಿ ವರ್ಷ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಸೊ ಆ ಕ್ವಶನ್ಸ್ ಗಳು ಮಿಸ್ ಆದ್ರೆ ಆಟೋಮೆಟಿಕ್ಲಿ ನೀವು ಮಾರ್ಕ್ಸ್ ಅನ್ನ ಕಳ್ಕೊಳ್ತೀರಾ. ಸೊ ವಿದ್ಯಾರ್ಥಿಗಳ ಎಲ್ಲಾ ಸಮಸ್ಯೆಗಳನ್ನ ಗಮನದಲ್ಲಿ ಇಟ್ಟುಕೊಂಡೇ ಡಿಸೈನ್ ಮಾಡಿದೆ ಒಂದು ಈ ಬುಕ್ ಅನ್ನ, ಡಿಜಿಟಲ್ ಬುಕ್ ಅನ್ನ ನಮ್ಮ ಆಪ್ ನಲ್ಲಿ ಓದಬಹುದು. ಇದು ಬೆಸ್ಟ್ ಅಂಡ್ ಅಪ್ಡೇಟೆಡ್ ಆಗಿರುವಂತದ್ದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಇಂಗ್ಲಿಷ್ ಮೀಡಿಯಂ ನಲ್ಲಿ ಇಲ್ಲ. ತುಂಬಾ ಸರಳವಾದಂತಹ ಭಾಷೆಯಲ್ಲಿ ಮತ್ತೆ ಅಪ್ಡೇಟ್ ಮಾಡಿ ರೆಡಿ ಮಾಡಿದ್ದೇನೆ 2025-26ರ ಎಕ್ಸಾಮ್ ಗಾಗಿ. ಸೊ ಈ ಬುಕ್ ಮತ್ತೆ ನಾನು ಹೇಳ್ತಾ ಇದ್ದೀನಿ, ತುಂಬಾ ಜನ ಕೇಳ್ತಾರೆ ಪ್ರಿಂಟ್ ಮಾಡಿಸ್ಕೋಬಹುದಂತ, ಇಲ್ಲ ಮಾಡಿಸ್ಕೋಬಹುದಾ ಅಂತ ಹೇಳಿ. ಇಲ್ಲ, ಓನ್ಲಿ ನಮ್ಮ ಆಪ್ ನಲ್ಲಿ ನೀವು ಇದನ್ನ ಓದಬಹುದು. ತುಂಬಾ ಕಲರ್ಫುಲ್ ಆಗಿದೆ. ನಾವು ಏನು ಪ್ರಿಂಟಿಂಗ್ ಮೇಲೆ ನೀವು ಎಕ್ಸ್ಟ್ರಾ ಖರ್ಚು ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಪ್ರಿಂಟಿಂಗ್ ಆಪ್ಷನ್ ಇದರಲ್ಲಿ ಇಲ್ವೇ ಇಲ್ಲ. ಸೊ ಇದರಲ್ಲಿ ಕೇವಲ ಬುಕ್ ಇಲ್ಲ. ನಾನು ಹೇಳಿದ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ತುಂಬಾ ಡಿಫಿಕಲ್ಟ್ ಆಗಿದೆ ನಮ್ಮ ವಿದ್ಯಾರ್ಥಿಗಳಿಗೆ. ನಾನು ಯಾವಾಗ್ಲೂ ಹೇಳ್ತೀನಿ, ಅರ್ಥಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ಳಿ. ಆ ಅರ್ಥಶಾಸ್ತ್ರ ಸಬ್ಜೆಕ್ಟ್ ನ ಹೆಸರು ಹೇಳ್ತಾ ಇದ್ದೆ, ನನಗೆ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಡಿಫಿಕಲ್ಟ್ ಅನ್ಸುತ್ತೆ, ಮಾರ್ಕ್ಸ್ ಬರೋದಿಲ್ಲ. ಈ ಎಲ್ಲಾ ವಿದ್ಯಾರ್ಥಿಗಳು ನೋಡಿದ್ರಲ್ಲ, ಇವರು ಅರ್ಥಶಾಸ್ತ್ರವನ್ನ ಅರ್ಥ ಮಾಡಿಕೊಂಡ್ರು ಈ ಬುಕ್ ನ ಮೂಲಕ, ನನ್ನ ಕ್ಲಾಸಸ್ ನ ಮೂಲಕ. ಅಂದಾಗ ಹೋಗಿ ಇವರು 98, 97, 99, 100 ಸ್ಕೋರ್ ಮಾಡಿದ್ರು. ನೀವು ಕೂಡ ಮಾಡ್ತೀರಾ, ಏನ್ ದೊಡ್ಡ ರಾಕೆಟ್ ಸೈನ್ಸ್ ಇದರಲ್ಲಿ ಇಲ್ಲ. ಇದರಲ್ಲಿ ಬಂದು ನಿಮಗೆ ಮೊದಲು ಬುಕ್ ಸಿಗುತ್ತೆ, ಫುಲ್ ಡಿಜಿಟಲ್ ಬುಕ್, ತುಂಬಾ ಸರಳವಾದ ಭಾಷೆಯಲ್ಲಿ. ಪ್ಲಸ್ ಎಕ್ಸಾಮ್ ನಲ್ಲಿ ಎಷ್ಟು ಬರಿಬೇಕೋ ಅಷ್ಟೇ ವಿವರಣೆ ನಿಮಗೆ ಸಿಗುತ್ತೆ. ಅದರಿಂದ ನೀವು ಏನೂ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಬುಕ್ ನಲ್ಲಿ ಯಾವ ರೀತಿ ಕೊಡಲಾಗಿದೆ, ಎಷ್ಟು ಪಾಯಿಂಟ್ಸ್ ಕೊಡಲಾಗಿದೆ ಅಷ್ಟು ಮಾತ್ರ ಎಕ್ಸಾಮ್ಸ್ ನಲ್ಲಿ ನಿಮ್ಮ ಭಾಷೆಯಲ್ಲಿ ಬರೀರಿ, ಫುಲ್ ಅಂಕ ನಿಮಗೆ ಸಿಗುತ್ತೆ. ಇನ್ನ ಇದರಲ್ಲಿ ಕ್ಲಾಸಸ್ ಕೂಡ ಆಡ್ ಮಾಡಲಾಗಿದೆ. ಯಾಕೆ ಅಂದ್ರೆ
ಸಿಂಪಲ್ ಎಕ್ಸ್ಪ್ಲನೇಷನ್ ಮೂಲಕ ನೀವು ಅರ್ಥಶಾಸ್ತ್ರವನ್ನ ಅರ್ಥ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಬುಕ್ ಓದುವಾಗ ಯಾವುದೋ ಒಂದು ಟಾಪಿಕ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೇರವಾಗಿ ಆ ಟಾಪಿಕ್ ನ ಕ್ಲಾಸ್ ಇದೆ, ಆ ಕ್ಲಾಸ್ ಒಂದ್ಸಲ ನೋಡಿಬಿಟ್ರೆ ಸಾಕು, ನಿಮ್ಮ ಎಲ್ಲಾ ಡೌಟ್ಸ್ ಕ್ಲಿಯರ್, ಸುಲಭವಾಗಿ ಅರ್ಥ ಆಗುತ್ತೆ, ಸುಲಭವಾಗಿ ನಿಮಗೆ ನೆನಪು ಕೂಡ ಉಳಿಯುತ್ತೆ. ಅದಷ್ಟೇ ಅಲ್ಲ, ಇದ್ರ ಜೊತೆಲಿ ಪ್ರಾಕ್ಟೀಸ್ ಟೆಸ್ಟ್ಗಳು ಕೂಡ ಇವೆ. ಕೆಲವೊಂದು ಚಾಪ್ಟರ್ಗಳ ಮೇಲೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಿಮಗೆ ಆನ್ಲೈನ್ ಟೆಸ್ಟ್ಗಳು ಕೂಡ ಇವೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ, ಬೋರಿಂಗ್ ಇಲ್ಲದೆ, ಬೇಜಾರಾಗದೆ ಆರಾಮಾಗಿ ಪ್ರಾಕ್ಟೀಸ್ ಕೂಡ ಮಾಡಬಹುದು. ಇನ್ನು ಪ್ರತಿ ತಿಂಗಳ ಒಂದು ಲೈವ್ ನಿಮ್ಮ ಡೌಟ್ಸ್, ನಿಮ್ಮ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಲೈವ್ ಕ್ಲಾಸ್ ಕೂಡ ಇದರಲ್ಲಿ ಇರುತ್ತೆ ಪ್ರತಿ ತಿಂಗಳ. ಅಷ್ಟೇ ಅಲ್ಲ, ಇದರದೇ ಆಗಿರುವಂತಹ ಒಂದು ಡೆಡಿಕೇಟೆಡ್ ಗ್ರೂಪ್ ಇದೆ ಆಪ್ ನಲ್ಲಿ, ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ನೀವು ಎನಿ ಟೈಮ್ ಕೂಡ ಕೇಳಬಹುದು. ಸೊ ಈ ರೀತಿ ಈ ಒಂದು ಡಿಜಿಟಲ್ ಬುಕ್ ಇರುತ್ತೆ. ಓನ್ಲಿ ನಿಮಗೆ ಬುಕ್ ಅಲ್ಲ, ಅದ್ರ ಜೊತೆ ಕ್ಲಾಸಸ್ ಕೂಡ ಇದೆ, ನಿಮ್ಮ ಸಿಂಪಲ್ ಎಕ್ಸ್ಪ್ಲನೇಷನ್ ಗಾಗಿ ಅರ್ಥ ಮಾಡಿಸ್ಲಿಕ್ಕೆ ನಿಮಗೆ. ಇನ್ನು ಬುಕ್ ನಲ್ಲಿ ಏನಿದೆ ಅಂದ್ರೆ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ವಿತ್ ಆನ್ಸರ್ಸ್ ಇದೆ, ವಿತ್ ಸಿಂಪಲ್ ಸರಳವಾದಂತಹ ಭಾಷೆಯಲ್ಲಿ ಉತ್ತರ ಇದೆ. 1 ಅಂಕ ಆಗಿರ್ಬೋದು, 2, 4, 6 ಅಂಕ ಎಲ್ಲ ಪ್ರಶ್ನೆಗಳ ಉತ್ತರಗಳು ಇವೆ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ 2 ಪುಸ್ತಕಗಳ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಇದೆ. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ನಿಮಗೆ 5 ಅಂಕಕ್ಕೆ ಕೇಳ್ತಾರೆ, ಸೊ ಅಲ್ಲಿಂದ 10 ಅಂಕದ ಪ್ರಶ್ನೆಗಳು ಆನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ, ಅದು ಕೂಡ ಇದೆ. ಇನ್ನು 4 ಮತ್ತು 6 ಅಂಕದ ಪ್ರಶ್ನೆಗಳಿಗೆ ಉತ್ತರ ಹೇಗ್ ಬರಿಬೇಕು, ಎಷ್ಟು ಬರಿಬೇಕು, ಎಷ್ಟು ಪೇಜ್ ಬರಿಬೇಕು ಅನ್ನುವಂಥ ಡೌಟ್ಸ್ ಎಲ್ಲ ನಿಮ್ಮ ತಲೆಯಲ್ಲಿ ಇರುತ್ತೆ. ಯಾಕಂದ್ರೆ ಬೇರೆ ಬುಕ್ಸ್ ಅಲ್ಲಿ 2, 3, 4 ಪೇಜ್ ವಿವರಣೆ ಕೊಟ್ಟಿರ್ತಾರೆ, ಬಟ್ ಎಕ್ಸಾಮ್ಸ್ ಅಲ್ಲಿ ಅಷ್ಟು ಬರೀಲಿಕ್ಕೆ ಸಮಯನೇ ನಿಮಗೆ ಸಿಗೋದಿಲ್ಲ. ಇಲ್ಲಿ ಎಕ್ಸಾಕ್ಟ್ಲಿ 4 ಅಂಕದ ಒಂದು ಟಾಪಿಕ್ ತಗೊಂಡು ಅದರ ಮೇಲೆ ಪ್ರಶ್ನೆ ಕೊಟ್ಟು ಆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಉತ್ತರ ಬರಿಬೇಕು ಅಷ್ಟೇ ವಿವರಣೆ ನಿಮಗೆ ಸರಿಯಾಗಿ ಬುಕ್ ನಲ್ಲಿ ಕೊಡಲಾಗಿದೆ. ಅದರಿಂದ ನೀವು ಏನು ಟೈಮ್ ವೇಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬುಕ್ ನಲ್ಲಿ ಎಷ್ಟು ಕೊಡಲಾಗಿದೆ ಅಷ್ಟೇ ಬರೀರಿ, ಫುಲ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಯಾಕಂದ್ರೆ ಆಲ್ರೆಡಿ ಸಾವಿರಾರು ವಿದ್ಯಾರ್ಥಿಗಳು ಅದೇ ಪುಸ್ತಕವನ್ನು ಬಳಸಿ 100, 99, 98 ಸ್ಕೋರ್ ಅನ್ನ ಮಾಡಿದ್ದಾರೆ. ನೀವು ಕೂಡ ಮಾಡ್ತೀರಾ. ಅಂಡ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಈ ಪುಸ್ತಕ ಇದೆಯಲ್ಲ, ತುಂಬಾ ಕಲರ್ಫುಲ್ ಪುಸ್ತಕ ಇದೆ, ವೈಟ್ ಇಲ್ಲ, ಡಾರ್ಕ್ ಕಲರ್ ನಲ್ಲಿ ಇದೆ ಅಂತ ಓದುವಾಗ ಕಣ್ಣಿನಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆ ರೀತಿ ಡಿಸೈನ್ ಮಾಡಲಾಗಿದೆ ಈ ಒಂದು ಪುಸ್ತಕವನ್ನ ಸ್ಟೂಡೆಂಟ್ಸ್ ಅನ್ನ ಗಮನದಲ್ಲಿ ಇಟ್ಟುಕೊಂಡು. ಸೊ ಈ ಪುಸ್ತಕವನ್ನ ಪ್ರೈಸ್ ಬಂದು ನೋಡಿ 299 ರುಪೀಸ್ ಇದೆ. ಬಟ್ ಈಗ ಇದರ ಮೇಲೆ 50% ನ ಡಿಸ್ಕೌಂಟ್ ನಡೀತಾ ಇದೆ. 50% ನ ಡಿಸ್ಕೌಂಟ್ ಜಸ್ಟ್ ನೀವು 149 ರುಪೀಸ್ ಅಲ್ಲಿ ಈ ಒಂದು ಪುಸ್ತಕವನ್ನ ಪಡೆದುಕೊಳ್ಳಬಹುದು. ಎಲ್ಲಿ ಹೇಗೆ ಪಡೆದುಕೊಳ್ಳಬಹುದು ಅಂದ್ರೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಸ್ಕಿಲ್ ಬೂಸ್ಟರ್ ಅಂತ ಟೈಪ್ ಮಾಡಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ಬೇಕಾದ್ರೆ ನಾನು ನಿಮಗೆ ಇದರ ವಿಡಿಯೋ ಕೆಳಗಡೆ ಕೂಡ ಕೊಟ್ಟಿರ್ತೀನಿ. ಅಥವಾ ನೀವು ಆಲ್ರೆಡಿ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಆಪ್ ಅನ್ನ ಓಪನ್ ಮಾಡಿ. ಸೊ ಅಲ್ಲಿ ನಿಮಗೆ ಈ ರೀತಿ ಪುಸ್ತಕದ ಒಂದು ಫ್ರಂಟ್ ಪೇಜ್ ಕಾಣಿಸುತ್ತೆ. ಪುಸ್ತಕ ಈ ರೀತಿ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ. ಫೋನ್ ಪೇ, ಗೂಗಲ್ ಪೇ, ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದ್ರೆ ಅದ್ರ ಮೂಲಕ, ನೀವು ATM ಕಾರ್ಡ್ ಇದ್ರೆ ಅದ್ರ ಮೂಲಕ ಪೇಮೆಂಟ್ ಮಾಡಿ. ದೆನ್ ಈ ಪುಸ್ತಕ ಓಪನ್ ಆಗುತ್ತೆ. ನಮ್ಮ ಆಪ್ ನಲ್ಲಿ ನೀವು ಇದನ್ನ ಓದಬಹುದು. ಇದರ ಕ್ಲಾಸಸ್ ಕೂಡ ನಿಮಗೆ ಇದರ ಒಳಗಡೆನೆ ಸಿಗುತ್ತೆ. ಈ ರೀತಿ ಚಾಪ್ಟರ್ ವೈಸ್ ಡಿವೈಡ್ ಕೂಡ ಮಾಡಲಾಗಿದೆ, ಓದ್ಲಿಕ್ಕೆ ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ, ನೀವು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಇಷ್ಟು ಚೆನ್ನಾಗಿ ಇದನ್ನ ಆರ್ಗನೈಸ್ ಕೂಡ ಇದರಲ್ಲಿ ಮಾಡಲಾಗಿದೆ. ಇನ್ನು ಪ್ರಾಕ್ಟೀಸ್ ಟೆಸ್ಟ್ಗಳು ಕೂಡ ನಿಮಗೆ ಇದರಲ್ಲೇ ಸಿಗುತ್ತೆ. ಯಾವ ರೀತಿ ಪರ್ಚೇಸ್ ಮಾಡಬೇಕು, ಫೋನ್ ಪೇ, ಗೂಗಲ್ ಪೇ ಇದೆಲ್ಲ ಅದರ ಮೂಲಕ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು. ಅಥವಾ ಈ ಬುಕ್ ಅನ್ನ ನೀವು ನೇರವಾಗಿ ನಿಮ್ಮ ಹತ್ರ ಫೋನ್ ಪೇ, ಗೂಗಲ್ ಪೇ ಎಲ್ಲ ಡೈರೆಕ್ಟ್ಲಿ ಖರೀದಿ ಮಾಡಬೇಕು, ಬೇರೆಯವರಿಂದ ಫೋನ್ ಪೇ ಮಾಡಿಸ್ಬೇಕಂದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ನಂಬರ್ ಕೂಡ ಕೊಡ್ತಾ ಇದ್ದೀನಿ, 8150853340. ಓಕೆ, ಈ ಒಂದು ಪುಸ್ತಕವನ್ನು ಓದಿ. ಎಕನಾಮಿಕ್ಸ್ ಆಗಿ ಈ ಒಂದು ಪುಸ್ತಕ ಬಿಟ್ಟು ಬೇರೆ ಯಾವುದೇ ಪುಸ್ತಕ ಓದಬೇಡಿ, ಬೇರೆ ಯಾವುದೇ ಕ್ಲಾಸಸ್ ನೋಡುವಂತ ಅವಶ್ಯಕತೆ ಇಲ್ಲ. ಎಕನಾಮಿಕ್ಸ್ ಆಗಿ 100% ಸಂಪೂರ್ಣವಾಗಿ ಈ ಒಂದು ಬುಕ್ ಮೇಲೆ ನೀವು ಡಿಪೆಂಡ್ ಆಗಬಹುದು. ಸೊ ನಿಮ್ಮ ಈ ಕ್ವಶನ್, ಈ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಕ್ಲಾರಿಟಿ, ಸ್ಪಷ್ಟತೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೆನ್ಪಿಟ್ಕೊಳ್ಳಿ, ನಮ್ಮ ಟಾರ್ಗೆಟ್ ಎಕನಾಮಿಕ್ಸ್ ನಲ್ಲಿ 100ಕ್ಕೆ 100 ಸ್ಕೋರ್ ಮಾಡುವುದು. ಏಮ್ ಫಾರ್ 100 ಇನ್ economics.